ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲ ಕಂಡ ಕೀರ್ತಿ ಪ್ರತಾಪ ಪೂರಿತ ಈ ಊರಿನ ರಾಜಕುಮಾರನಾದ ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರನಾದ ದಶಕಂಠ ರಾಮನ ಎಲ್ಲ ಬ್ರಹ್ಮಾಂಡ ತಂಡೋಪದಂಡಗಳ ಚಂಡಗಳು ಬಂದ ತಂಡು ತಾಳಿಗಳ ಮಂಡಲ ನಾಯಕನಾದ ಗಂಗೆಯ ಗಂಡನಾದ ಪ್ರಚಂಡ ರಾವಣ ನಾನು ಈ ಸಮಾಜದಲ್ಲಿ ಬದುಕಬೇಕಾದ್ರೆ ನೆಮ್ಮದಿಯಿಂದ ಇರಬೇಕಾದ್ರೆ ನಿಯತ್ತು ತುಂಬಾನೇ ಇಂಪಾರ್ಟೆಂಟ್. ಆ ನಿಯತ್ತು ನನ್ನ ಹತ್ರ ಇದೆ ಅಂತಾನೆ ಎಷ್ಟೊಂದು ಸಿರಿ ಸಂಪತ್ತಿಗೆ ನಾನೇ ಒಡೆಯನಾಗಿರೋದು. ಊರಲ್ಲೆಲ್ಲರೂ ನನ್ನ ಮಾತುಗಳನ್ನ ಕೇಳ್ತಾರೆ, ನನ್ನ ಮಗನ ಮಾತು ಕೇಳ್ತಾನೆ, ಆದ್ರೆ ಒಂದು ಮಾತು ಮಾತ್ರ ಕೇಳಲ್ಲ ಅಂತಾನೆ. ಇವತ್ತೆಷ್ಟೇ ಕಷ್ಟ ಆದ್ರೂ ಚಿಂತಿಲ್ಲ, ಇವತ್ತು ಒಂದ್ ಕಡೆಯಿಂದ ಮಾತಿಗೆ ಹೋ ಅನಿಸ್ಲೇಬೇಕು. ಮಗ ಅಜಯ್ ಎಲ್ಲಿದೆಯೋ? ಮನೆ ಅಂತಾರೆ ಹುಚ್ಚ ಅಲ್ಲೋ ಅಡಿಗೆ ನಾವೇ ಮಾಡ್ಬೇಕು, ತಿಂಡಿನೂ ನಾವೇ ರೆಡಿ ಮಾಡ್ಬೇಕು ಅಂದ್ರೆ ಇವೆಲ್ಲ ಗಂಡಸರು ಮಾಡೋ ಕೆಲಸಗಳನ್ನ ಇವೆಲ್ಲ. ಅಲ್ಲಪ್ಪ, ಈ ಅಡಿಗೆ ಕೆಲಸನೆಲ್ಲ ನೀವೇ ಮಾಡ್ತಿದ್ದೀರಾ? ಯಾರು ಮಾಡ್ತಾರೆ? 15 ವರ್ಷದಿಂದ ಮನೆ ಕೆಲಸಕ್ಕಂತ ಇಟ್ಕೊಂಡಿಲ್ವೇ ತೆಲೆಕ್ಕಿನ ಕುಮಾರಿನ, ಅವಳೇ ಬಂದು ಡೈಲಿ ಮಾಡಿ ಹೋಗೋದಲ್ಲಿ. ಅವಳು ನಂಬಿ ಕುಂತು ಬಿಟ್ರೆ ನಾವು 3 ಹಾಗೆ ಮಾಡೋದಿಲ್ಲ ಸರಿ. ಯಾಕಂತ ಹೆಣ್ಣಂತಾರೆ ಅವಳಿಗೆ ಅವಳು ಮುಖಕ್ಕಷ್ಟು ಬೆಂಕಿ ಹಚ್ಚಿದೆ. ಅಲ್ಲೋ ವಯಸ್ಸಾದ್ರು ಬಾಯ ಹಲ್ಲೆಲ್ಲ ಹೋದ್ರು ಕೂಡ ನಾ ಇನ್ನು ಕುಮಾರಿ ಅಂತ ಹೇಳ್ತಾ ತಿಳಿತಾ ಬೀಳ್ತಾಳೆ ಹಾಳಾಗಿ. ಅಲ್ಲಪ್ಪ, ಅವಳ ಹೆಸರೇ ಕುಮಾರಿ ಅಂತಂದ್ಮೇಲೆ ಹೇಳೋದ್ರಲ್ಲಿ ಏನ್ ತಪ್ಪಿದೆ ನೀವೇ ಹೇಳಿ ನೋಡೋಣ. ತಪ್ಪು ಒಪ್ಪೋ ನನಗದು ಗೊತ್ತಿಲ್ಲ, ನೀನು ಮಾತ್ರ ಮದುವೆ ಆಗುವೆ. ಯಾರನ್ನ ಕುಮಾರಿನ? ಇಲ್ಲ ಅವ್ರ ಅವನ್ನ ಹೋಗಿ ಮನೆ ಕೆಲಸದ ಮುದುಕಿನ ನನಗ್ ಮದುವೆ ಮಾಡ್ಕೊಂತಿದ್ದೀರಾ? ನಾನೇನು ಮುದುಕಿನ ಮದುವೆ ಆಗನ್ನು ಮಾರೆ. ನಾನು ಹೇಳ್ತಾ ಇರೋದು ಕನ್ನೆ ಹುಡುಕ್ತೀವಿ, ಅದಕ್ಕಾಗಿ ಮದುವೆ ಆಗೋದಕ್ಕೆ ನೀನು ಪರ್ಮಿಷನ್ ಕೇಳ್ತಾ ಇದ್ದೀನಿ ನಾನು ಅಷ್ಟೇ. ಅಪ್ಪಾಜಿ, ತಾಯಿ ಯಾರು? ತಾಯಿ ಪ್ರೀತಿ ಎಂಥದ್ದು ಗೊತ್ತಿಲ್ಲದೆ ಪರದೇಶಿಯಾದ ನನಗೆ ತಾಯಿಯ ನೆನಪು ಬಾರದ ಹಾಗೆ ಬೆಳೆಸಿದೆ. ಈಗ ನನ್ನ ಸ್ವಾರ್ಥಕ್ಕಾಗಿ ಮದುವೆಯಾಗಿದೆ, ನಾಳೆ ಈ ಮನೆಗೆ ನನ್ನ ಹೆಂಡತಿಯಾಗಿ ಬಂದವಳನ್ನ ನಿಮಗೇನಾದ್ರೂ ತೊಂದರೆ ಆದ್ರೆ ಅದನ್ನ ನೋಡಿ ತಡ್ಕೊಳ್ಳೋ ತಾಳ್ಮೆ ಇಲ್ಲಪ್ಪ ನನ್ನ ಹತ್ರ. ತಡೆದುಕೊಳ್ಳೋ ತಾಳ್ಮೆ ನನಗಿದೆಯಲ್ಲ. ನೋಡು, ಹೆಣ್ಣಿನ ಮನೆ ಅದು ಮನೆಯಲ್ಲ. ಹೆಣ್ಣಿನಿಂದಲೇ ಈಗ ಹೆಣ್ಣಿನಿಂದಲೇ ಇರ್ತಾರ, ಹೆಣ್ಣಿನಿಂದಲೇ ಸಕಲ ಸರ್ವಸ್ವ ಅಂತ ಒಂದವ್ರು ಹೇಳ್ತಾರೆ. ಕೇಳಿದ್ರೆ ನಿನಗೇನು ಕೊರತೆಯಾಗಿದೆ? ಮೇಲಾಗಿ 10 ತಲೆಮಾರು ಕುಂತು ತಿಂದ್ರು ಕರಲಾರಷ್ಟು ಸಂಪತ್ತನ್ನು ಮಾತ್ರ ಇದೆ. ಆದ್ರೆ ನೀನಂತೆಲ್ಲ ಬಿಟ್ಟಾಕಿ ಅದನ್ನ ಸ್ನೇಹಿತರ ಜೊತೆ ಸೇರ್ಕೊಂಡು ಅದೇನದು ಕ್ರಿಕೆಟ್, ಕಬಡ್ಡಿ, ಖೋಖೋ ಅಂತ ಹೋಗ್ಬಿಡ್ತೀಯಪ್ಪ. ಇನ್ ಮೇಲಿಂದ ಹುಡುಗಾಟಿಗೆ ಸಮವರೆಲ್ಲ ಬಿಟ್ಟಾಕಿ ಮದುವೆಯಾಗಿ ಮನೆ ಹಿಡಿಬೇಕನ್ನೋದೇ ಈಗಿನ ತಂದೆಯ ಆಸೆ. ಅಪ್ಪಾಜಿ, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರ. ನಾನು ಮಾಡಿರುವ ಸ್ನೇಹ ಕ್ಷಣಿಕದ್ದಲ್ಲ, ಸ್ಥಿರವಾದದ್ದು. ಅಂಥ ವ್ಯಕ್ತಿಯೊಂದಿಗೆ ಅಪ್ಪಾಜಿ ನಾನು ಸ್ನೇಹ ಮಾಡಿದ್ದೆ. ಅಂದು ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಕೂಡಿದ ನಮ್ಮ ಸ್ನೇಹ ಬಾಂಧವ್ಯ ಇಂದಿಗೂ ಮರೆಯಲಾರ್ದಂಗೊಳ್ದಿದೆ. ಮರೆಯಲಾರದ ಸ್ನೇಹ ಮನಸ್ಸಿಗೆ ನೋವು ತರುವ ಪ್ರಸಂಗವೂ ತಂದುಕೊಳ್ಳುತ್ತಪ್ಪ. ನಾನು ನಿನ್ನ ಸ್ನೇಹಿತರು ಮಾಡ್ಕೋ ಬೇಡ ಅಂತ ಹೇಳ್ತಾ ಇಲ್ಲ, ಅದಕ್ಕೊಂದು ಪದ್ಧತಿ ಅಂತ ಇರುತ್ತೆ. ನೋಡು, ಮಡದಿಯಾದವಳು ಮನೆ ಒಳಗಿರ್ಬೇಕು, ಸ್ನೇಹಿತರು ಮನೆ ಹೊರಗಿರಬೇಕು. ನಿಜ ಅಪ್ಪಾಜಿ ನಿಮ್ಮ ಮಾತು. ಆದ್ರೆ ನಾವಿಬ್ರು ಒಬ್ರು ಮನೆ ಒಬ್ರು ನೋಡುವ ಮೊದಲೇ ನಮ್ಮಿಬ್ಬರ ಮನಗಳು ಒಂದುಗೂಡಿವೆ. ಒಂದು ವೇಳೆ ಮಾಡಿಕೊಂಡ ಹೆಂಡತಿಯನ್ನಾದರೂ ಬಿಡ್ತೀನಿ. ಪಾಪ, ನಾನು ಮಾಡಿರುವ ಈ ಸ್ನೇಹ ಸಂಬಂಧ ಅಳಿಯೋದಿಲ್ಲ ಅನ್ನೋ ನಂಬಿಕೆ ನನಗಿದೆ. ನಾನು ಸ್ನೇಹಿತರು ಬೇಡ ಅಂತ ಹೇಳುದು, ನೀನು ಬೇಕು ಅಂತ ಹೇಳುದು, ದಿನ ಇದರಲ್ಲೇ ಕಳೆದು ಹೋಗ್ಬಿಡುತ್ತೆ. ನನಗೆ ಅದೆಲ್ಲ ಬೇಕಾಗಿಲ್ಲ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಬರಲಿಲ್ಲ. ಅಲ್ಲಪ್ಪ, ನಿಮ್ಮ ಮಾತಿಗೆ ನಾನು ಯಾವತ್ತು ವಿರುದ್ಧವಾಗಿ ನಡ್ಕೊಂಡಿದ್ದೀನಿ. ಹಾಗಾದ್ರೆ ಇದೇ ತಿಂಗಳಲ್ಲಿ ಮದುವೆ ಮಾಡಿ ಮುಗಿಸ್ಬಿಡ್ತೀನಿ. ನಿಂದು ನಿಮ್ಮಿಷ್ಟ, ನನ್ಗೇನು ಅಭ್ಯಂತರವಿಲ್ಲ. ಇಲ್ಲಪ್ಪ, ತೋಟ ಕಾಳುಗಳನ್ನು ಬರೋಕ್ಕೆ ಹೇಳಿದ್ದೆ, ಬಂದಿದ್ದಾರೆ ನೋಡ್ಕೊಂಡು ಆದಷ್ಟು ಬೇಗ ಬಂದ್ಬಿಡ್ತೀನಿ. ನನ್ನ ಮಗ ಅಂದ್ರೆ ಶ್ರೀರಾಮ ಇದ್ದ. ನಾನು ಉಗುಳು ಹಾಕಿದ್ರೆ ಹಾಕೋದಿಲ್ಲ ನನ್ನ ಮಗ. ಇವನೇನೋ ಒಳ್ಳೆಯವನೇ, ಆದ್ರೆ ಈ ಮನೆಗೆ ಸೊಸೆಯಾಗಿ ಬರುವವಳು ಹೇಗಿರ್ತಾಳೋ ಏನೋ ದೇವರಿಲ್ವಾ? ಕುಮಾರಿ, ಈ ಕುಮಾರಿಯನ್ನು ಕೆಲಸಕ್ಕೆ ಬಂದಿಲ್ಲ. ವಯಸ್ಸಾಗಿ ಮುದುಕಿ ಆದರೂ ಕೂಡ ಮದುವೆ ಹಂಬಲ ತುಂಬಾ ಇದೆ ಅವಳಿಗೆ. ಯಾರ ಕೈಕಾಲು ಹಿಡಿದು ನಾನು ಮದುವೆ ಆಗಲಿ ಅಂತ ಬೇಡ್ಕೊಳ್ತಾ ಇದ್ದಾನೋ ಹಾಳಾದವಳು.
ಮೇಲೆ ಏನು ಅವಸ್ಥೆ ನೀನು ಏನೇನು ದುರ್ಗಮ್ಮಂಗ್ಲಿ ಚಲೋ ಗಂಟು ಬಿದ್ದು ಯಾರನ್ನ ಸಂಭಾಯ್ತರ ಮನಿತರಕ್ಕ ಹಂಗೆ ಯಾಕಂತೀರಿ ಮಾವರ ಈ ಕುಮಾರಿ ಯಾರ್ದು ಗಂಟು ಬಿಡಕ್ಕಲ್ಲ ಅವರ ರಗಡ್ ಮಂದಿ ನನ್ನ ಗಂಟು ಬಿದ್ದಾರ ಚಂದುಳು ಚಲಿಲಿ ಸಿಕ್ಕಿ ಬಾಂಧ ತೆಕ್ಕೆ ಮಾಡಿದಿರ್ಬೇಕು ನನಗೆ ಮುದುಕಿ ಆಗಿದಿ ವಯಸ್ಸಾಗೈತಿ ಹಲ್ಲು ಉದಿರ ನೀನು ವಯಸ್ಸಾಗೈತಿ ಒಂದು ಜವಳಿ ಅಲ್ಲಿ ಹೋದ್ರೇನಾಯ್ತು ನಾನಿನ್ನು ಹೌದನ್ನು ಕುಮಾರಿ ಅದೀನಿ ಈ ನಿನ್ನ ಕುಮಾರನ ಕಷ್ಟ ಪೆಟ್ರೋಲ್ಗೆ ಬೆಂಕಿ ಹೆಚ್ಚೆ ಬಿಡು ಪಾಪ ಸಣ್ಣ ಸಣ್ಣ ಹುಡುಗರ ಮುಂದೆ ಹೋಗಿ ನಿಂತು ನಾ ಇನ್ನೂ ಕುಮಾರ ಇದೀನಿ ನನ್ನ ಮದುವೆ ಆಗಿಲ್ಲ ಪ್ಲೀಸ್ ನನ್ನ ಮದುವೆ ಆಗ್ರಿ ಮದುವೆ ಆಗಂತ ಯಾಕೆ ಅವ್ರು ಹುಚ್ಚಿಡ್ತಿದ್ದೀನಿ ನೀನು ಹೊತ್ತು ಹೊಂಟು ಇಷ್ಟೊತ್ತ ಇನ್ನಾರು ಒಂದು ಕಪ್ ಬೋರ್ಬಿಟ ಕೊಡ್ದಿಲ್ಲ ನಾನು ಬೋರ್ಮಿಟ ಕುಡಿದಿಲ್ಲ ಬೋರ್ಮಿಟ ಯಾಕೆ ಕೊಡಕ್ ಹೋಗಿದ್ರಿ ನಾ ಬರುತ್ತನ ಹಾಲು ಕುಡಿಬೇಕಾಗಿತ್ತು ಹಾಲೇನು ಹಿಂಡಿ ಇಟ್ಟಿದ್ರಿ ಹಿಂಡ್ಕೋಬೇಕು ಆ ಎಣ್ಣೆ ಒದ್ಯಾಕ ಬರ್ತಾನೆ ಯಾಕದು ಅಂತಲ್ಲಿ ಗಟ್ಟಿ ಮುಟ್ಟಾಗ ಉಳಿದೈತ್ರಿ ಸಾವುಕಾರ ಈ ಎಮ್ಮೆ ಬಾಯ್ನ ಒಂದು ಮಾತಿಗೆ 10 ಮಾತು ಬೆಳೆಸ್ಕೊಂಡು ಬರ್ತೀನಿ ನೀನು ಮನೆಯಾಗ ಕುಂತು ಉಪ್ಪು ಇರ್ತೇನೆ ಲೋನು ಕೆಲಸ ಮುಗಿಸೋದಾಕೆ ದಾಡಿ ನಿನಗೆ ಇನ್ನು ಮೇಲೆ ಮನೆಗೆ ಹೋಗೋಬೇಡ ಇನ್ನು ಮೇಲೆ ಇಲ್ಲೇ ಮಕ್ಕಳು ನೀನು ಇಲ್ಲ ಅಲ್ಲಿ ಬೇಡ ಇಲ್ಲಿ ಮಕ್ಕಳು ಅಲ್ರಿ ನಾ ಇಲ್ಲ ನಿಮ್ಮ ಮಾತು ಕೇಳಿ ಇಲ್ಲೇ ಮಕ್ಕೋತೀನಿ ನನ್ ನಿಂತ ಹತ್ತ ಯಾವರ ಬಂದು ಸಟ್ಟ ಬಂದು ಪಟ್ಟ ರೇಟ್ ಮಾಡಿ ಹೋದಂದ್ರ ಅವ್ವಾ ಶೀಲಾನೇ ಸಂಪತ್ತು ಅಂತ ತಿಳ್ಕೊಂಡಿಗ್ ನಾನು ಶೀಲಾ ಹೋಯ್ತಂದ್ರ ಇದ್ದು ಸತ್ತಂಗರಿ ಅವ ಗರ್ತಿಗೊಂಡವು ನಿಂದು ಶೀಲ ಹೋಗತ್ತೆ ವಿಚಿತ್ರ ಮಾತಾಡಕ್ಕೆ ನಿನ್ನ ಮುಖ ಒಂದು ದಿವಸ ಕರಡಿಯಾಗಿ ನೋಡ್ಕೊಂಡ್ಯಾ ನೋಡ್ಕೊಂಡ್ ಬಂದೀನಿ ನನ್ನ ಮಗ ಏನೂ ತಿನ್ನಲ್ಲ ಹಂಗ ಹೋದೇನ ನಿನ್ನ ಮುಖ ಬಿಡು ಹೋಗ ಅವ್ನಿಗೆ ಏನಾರ ತಿಂಡಿ ಮಾಡೋದು ಸೌಕಾರ ನಿಮಗ ತಿಂಡಿ ಏನ್ ಮಾಡ್ಲಿ ನಿನಗೆ ಉಪ್ಪಿಟ್ಟು ಮತ್ತೇನು ಮಾಡಕ್ ಬರೋದು ಅದನ್ನ ಮಾಡಿ ಕುಚ್ಚಾಕ ನಾವು ತಿಂತೀವಿ ಉಪ್ಪಿಡಿ ಹುಳಿ ಮುಂದ್ ಮಾಡ್ಲೋ ಖಾರ ಮುಂದ್ ಮಾಡ್ಲೋ ನಿನ್ನ ಜೀವನ ನಿರ್ಧಾರ ಬರ್ಕೊಂಡು ಬರೋಬ್ಬರಿ ಮಾಡಕ್ಕೂ ಬರಂಗಿಲ್ಲ ಹಂಗಲ್ರಿ ನಿಮ್ ಹಿಡ್ತ ನಾನು ಸಿಕ್ಕತ್ರಿ ಮಾವಾರ ನನ್ನ ಹಿಡಿದು ನಿನಗೆ ಸಿಗಾಕ ನೀ ನನಗೆ ಹತ್ತಿದಕ್ಕೆ ಹೊಂದಿದಕ್ಕೆ ಇನ್ ಮೇಲೆ ಹಗಲ್ಲ ಮಾಮಾರ ಅನ್ನಂದ್ರೆ ಹತ್ತ ಇನ್ನು ಕರಿ ಮನಸ್ಸು ತಗ ನಿನಗ ಯಜಮಾನ್ರಿ ಅಂತ ಕರಿ ನಾನು ಯವ್ವಾ ನೀವ್ ಹೇಳಿದೆ ಇಚ್ಛ ನಾ ಕರಿದೆ ಇಚ್ಛ ಅಲ್ರಿ ಮಾಡ್ಕೊಂಡು ಗಂಟಗೂ ಯಜಮಾನ ಅಂತಾರ ನೀವು ನನ್ನ ತಾಳಿನ ಕಟ್ಟಿಲ್ಲ ಸಟ್ಟ ಕಟ್ಟಿಲ್ಲ ತಾಳಿ ಕಟ್ಟು ವಯಸ್ಸಿನಾಗ ನಿನಗೆ ಯಾವ ಕಟ್ಟಾಕ ಒಲ್ಲ ಅಂತ ಹೊಯ್ಕೋತ ಹೋಗ್ಯಾನ ಇನ್ನು ವಯಸ್ಸಾದ ಮೇಲೆ ಯಾವ ಜಿಟ್ಟಿಗಾಲ ಕೊಟ್ಟು ಕಟ್ತಿರ್ಬೇಕು ನಿನಗೆ ಒಂದು ನನ್ನ ತಾಳಿ ಭಾಗ್ಯನೇ ಇಲ್ಲ ಅಂತೀವಿ ಅದನ್ನ ನನ್ನ ಬಾಯಿ ತುಂಬ ಕೇಳ್ತೀಯ ಉಪ್ಪು ಹುಳಿ ತಿಂದೆ ಹಾಕಿ ಕೇಳ್ಬೇಕಾಗತ್ತ ಭಾಳ ತಿಂದ್ರಿ ನೋಡಿ ನಾ ತಿಂದಿದ್ದೀವಿ ಹೋಗಿ ಹೋಗಿ ಕೆಲಸ ಮುಗಿಸ್ರಿ ಹಿಂಗೆ ಹೋಗಿ ಹಿಂಗೆ ಹೋಗೋಕೆ ಎಲ್ಲ ರೆಡಿ ಇರಬೇಕು ಕೆಲಸ ಕಡೆಗೆ ಏನಾಗಿತ್ತು ಜಾಡ್ ಸ್ವತ ಬಿಟ್ಟು ಬಿಡ್ತಾರೆ ಒದಿತಾರ ಒಂದಿನ ಒದಿಲಿಲ್ಲ ಈ ಕುಮಾರಿ ದೇಹ ಹಣ್ಣೆಣ್ಣು ಮಾಡಲಿಲ್ಲ ಬರೇ ಮಾತಾಯ್ತು ಏನನ್ರಿ ನಮ್ ಸೌಕರ್ ಎಷ್ಟ ಸಿಟ್ನಾಗಿದ್ರು ನೋಡಾಕ ಚಂದ್ರ ಹುಣ್ಣಿಮೆ ಚಂದ್ರ ಕಂಡಂಗ ಕಾಣ್ತಾರ ಹುಣ್ಣಿಮೆ ಚಂದಿರದಂಗ ಏನ ಸಿದ್ಧ ಕಾಣತಿ ಗಪ್ಪ ಚುಕ್ಕಿ ಗಲ್ಲ ಜನರ ದೃಷ್ಟಿ ಬೆಳೆದಂತಿ ಗಪ್ಪ ಚುಕ್ಕಿ ಗಲ್ಲ ಜನ